ಭಾರತದ ಮೇಘಾಲಯ ರಾಜ್ಯದ ಮೌಸಿರಾಮ್ ಒಂದು ವರ್ಷದಲ್ಲಿ 1140 ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ದಾಖಲಿಸಿದೆ. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳವಾಗಿದೆ. ಕರ್ನಾಟಕದ ಆಗುಂಬೆಯನ್ನು ದಕ್ಷಿಣ ಭಾರತದ ಮೌಸಿನ್ರಾಮ್ ಎನ್ನುವರು. ಕರ್ನಾಟಕದ ಆಗುಂಬೆಯನ್ನು ಭಾರತದ ರಾಜಸ್ಥಾನದ ರೋಲಿ ವರ್ಷದಲ್ಲಿ ಕೇವಲ 8 ಸೆಂಟಿಮೀಟರ್ ಮಾತ್ರ ಮಳೆ ಪಡೆಯುವುದು. ಇದು ಅತಿ ಹೆಚ್ಚು ಕಡಿಮೆ ಮಳೆ ಪಡೆಯುವ ಸ್ಥಳವಾಗಿದೆ. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯು ಕರ್ನಾಟಕದ ಅತ್ಯಂತ ಒಣ ಪ್ರದೇಶವಾಗಿದೆ. ಇಲ್ಲಿನ ಅತಿ ಕಡಿಮೆ ಮಳೆ ಪಡೆಯುವ ಸ್ಥಳ ಯಾವುದು? ರಾಜಸ್ಥಾನದ ರೋಲಿ. ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಒಣ ಪ್ರದೇಶ ಯಾವುದು? ನಾಯಕನಹಟ್ಟಿ, ಚಿತ್ರದುರ್ಗ ಜಿಲ್ಲೆ. ನೆಕ್ಸ್ಟ್, ಭೂಮಿಯ ಮೇಲೆ ಕಳೆದ 200 ವರ್ಷಗಳಿಂದ ಮಳೆ ಬಾರದಿರುವ ಪ್ರದೇಶವೆಂದರೆ ಚಿಲಿ ದೇಶದ ಅಟಕಾಮ ಮರುಭೂಮಿ. 200 ವರ್ಷಗಳಿಂದ ಮಳೆ ಬಾರದಿರುವ ಪ್ರದೇಶ ಚಿಲಿ ದೇಶದ ಅಟಕಾಮ ಮರುಭೂಮಿ. ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟವು ನಿಯಮಿತವಾಗಿ ಹೆಚ್ಚಾಗುವುದು ಹಾಗೂ ಇಳಿಯುವುದನ್ನು ಉಬ್ಬರವಿಳಿತ ಎಂದು ಕರೆಯುವರು. ಉಬ್ಬರವಿಳಿತಗಳಿಗೆ ಮುಖ್ಯ ಕಾರಣಗಳೆಂದರೆ ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ, ಭೂಮಿಯ ದೈನಂದಿನ ಚಲನೆ ಮತ್ತು ಭೂಮಿಯ ಕೇಂದ್ರಾಪಗಮನ ಶಕ್ತಿ. ಇಲ್ಲಿ ಗರಿಷ್ಠ ಉಬ್ಬರ ಅಥವಾ ಅಧಿಕ ಉಬ್ಬರ. ಗರಿಷ್ಠ ಪ್ರಮಾಣದ ಉಬ್ಬರವು ಭೂಮಿ, ಚಂದ್ರ, ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿದ್ದಾಗ. ಒಂದೇ ಸರಳ ರೇಖೆಯಲ್ಲಿರುವಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಉಂಟಾಗುತ್ತದೆ. ಸಮುದ್ರ ಸಾಗರದಲ್ಲಿ ಅಲೆಗಳು ಹೆಚ್ಚಾಗೋದು ಮತ್ತು ಕಡಿಮೆ ಆಗೋದು ಅದೆಲ್ಲ. ಇದು ಗರಿಷ್ಠ ಉಬ್ಬರ ಯಾವಾಗ ಆಗುತ್ತೆ ಅಂದರೆ ಸೂರ್ಯ, ಚಂದ್ರ, ಭೂಮಿ ಮತ್ತು ಒಂದೇ ಸರಳ ರೇಖೆಯಲ್ಲಿದ್ದಾಗ. ಕನಿಷ್ಠ ಉಬ್ಬರಗಳು ವೃದ್ಧಿಚಂದ್ರ ಮತ್ತು ಅರ್ಧದಿಕ್ಕೆ ಚಂದ್ರನ ದಿನಗಳಲ್ಲಿ ಕಂಡುಬರುತ್ತವೆ. ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಒಂದೇ ರೇಖೆಯಲ್ಲಿ ಇರ್ತಾರೆ, ಒಂದೇ ಸರಳ ರೇಖೆಯಲ್ಲಿ ಇದ್ದು ಚಂದ್ರನ ಭೂಮಿಗೆ ಲಂಬವಾಗಿ ಇರ್ತಾನೆ. ಇಲ್ಲಿ ಮುಳ್ಳಯ್ಯನಗಿರಿ, ಕರ್ನಾಟಕದಲ್ಲಿ ಅತ್ಯಂತ ಎತ್ತರ ಶಿಖರ ಯಾವುದಂದರೆ ಮುಳ್ಳಯ್ಯನಗಿರಿ. 1913 ಮೀಟ್ರ್ ಹೈಟ್ ಇರುತ್ತೆ.